ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಏನೇ ಮಾತನಾಡೋಕ್ಕಿದ್ರು ಅಥವಾ ಫೋಟೋ ಕಳಿಸ್ಬೇಕು ಅಂತಂದರೆ ನೇರ ಭೇಟಿಗಾಗಿ ಸಂಪರ್ಕಿಸಿ 9626278822 ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ಬೋದು. ಅದ್ರ ಜೊತೆಗೆ ನಿಮಗೇನಾದರೂ ಮುಕ್ತವಾಗಿ ಮಾತನಾಡಬೇಕು ಅಂದರೆ ಆ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಕೂಡ ತಗೋಬಹುದು. ಗುರುಮಾತಾ ಅವ್ರನ್ನ ನೀವು ನೇರವಾಗಿ ಭೇಟಿ ಕೂಡ ಆಗಬಹುದು. ನಿಮ್ಮ ಏನೇ ಪ್ರಶ್ನೆ ಇದ್ರೂ ಕೂಡ ನೇರವಾಗಿ ಮಾತನಾಡೋದ್ರಿಂದ ನಿಮ್ಮ ಧ್ವನಿಯ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಕಂಡುಹಿಡಿದು ಅದಕ್ಕೆ ಪರಿಹಾರವನ್ನು ಕೂಡ ಕೊಡ್ತಾರೆ. ಅಮ್ಮ, ನೀವಾಗಲೇ ಹೇಳ್ತಾ ಇದ್ರಿ, ತುಂಬ ಪ್ರಾಕ್ಟಿಕಲ್ ಆಗಿ ನೀವು ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ರಿ. ನಿಮ್ಮ ಮಗ ಯಾರನ್ನಾದರೂ ಪ್ರೀತಿಸಿದ್ರು ಅಲ್ವಾ, ನೀವು ಯಾಕೆ ಮಾತಾಡಲಿಲ್ಲ, ಮಾತಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ರಿ. ಪ್ರೀತಿಸಿ ಬಿಟ್ಟೋಗಿದ ತಕ್ಷಣ ಈ ರೀತಿಯಾಗಿ ಮಾಡಿಕೊಂಡು ತಂದೆ ತಾಯಿಗೆ, ನೀವಾಗಲೇ ಸ್ಟಾರ್ಟಿಂಗ್ನಲ್ಲೇ ಹೇಳ್ತಾ ಇದ್ರಿ, ತಾಯಿಗೆ ನೋವನ್ನ ಕೊಡಬಾರ್ದು, ತಾಯಿಗೆ ಸುಳ್ಳನ್ನ ಹೇಳಬಾರ್ದು ಅಂತ ಹೇಳ್ಬಿಟ್ಟು. ಈಗ ರಾಘವೇಂದ್ರ ಅಂತ ಹೆಸರು ಬೇರೆ ಪಾಪ ಇಟ್ಟಿದ್ದಾರೆ. ಈ ರೀತಿಯಾಗಿ ತಂದೆ ತಾಯಿಗೆ ತೊಂದರೆಯನ್ನು ಕೊಡ್ತಾರಲ್ಲ, ಇದೆಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ನೋಡಿ, ಯಾರೇ ಆಗಿರಲಿ, ರಾಘವೇಂದ್ರ ಸ್ವಾಮಿ ಅಂತ ಇಟ್ಕೊಂಡಿದ್ದಾರೆ, ಮಂಜುನಾಥ ಅಂತ ಹೆಸರಿಟ್ಕೊಂಡಿದ್ದಾರೆ, ಇವಾಗ ವೆಂಕಟೇಶ್ವರ ಅಂತ ಹೆಸರು ಮುಖ್ಯನೇ ಬರಲ್ಲ ಅಲ್ಲಿ. ಆ ಯಾವ ಹೆಸರಿಟ್ಟಿದ್ದಾರೆ ಅನ್ನೋದು ಮುಖ್ಯನೇ ಅಲ್ಲ. ಆ ಮಗು ಹುಟ್ಟಿದಂಥ ಜನ್ಮರಾಶಿ ಜನ್ಮ ನಕ್ಷತ್ರದಲ್ಲಿ ಯಾವುದು ದೇವರ ಅನುಗ್ರಹ ಇದೆ ಅನ್ನೋದು ನೋಡಬೇಕು. ಅದನ್ನು ನಾನು ನೋಡ್ಕೊಡ್ತೀನಿ. ಅದೇ ರೀತಿ ಅದನ್ನು ನೋಡಬೇಕು. ಇಷ್ಟಪಡೋರು ನೋಡ್ಸ್ಕೋಬೋದು. ಡೇಟ್ ಪ್ರಕಾರ ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಅಂತ ನನ್ನ ಹತ್ರ ಆ ಡೇಟ್ ಹೇಳಿದ್ರೇನು ಸಹ ಇದೇ ದೇವರ ಆಶೀರ್ವಾದದಿಂದ ನೀವು ಹುಟ್ಟಿದ್ದೀರಾ ಅನ್ನೋದು ಸಹ ನಾನು ಹೇಳ್ತೀನಿ. ಕಾರಣ ನೋಡಿ, ಈಗ ಕೇಳಿದಂಥ ಪ್ರಶ್ನೆ ಏನು ಅಂತಂದರೆ, ಯಾರಿಗೆ ಈ ಥರ ಬರೋದಕ್ಕೆ ಪ್ರಾಬ್ಲಮ್ ಆಗೋದಕ್ಕೆ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಯಾವ ಥರ ಅಂತ ಅನ್ನೋದು ಕೇಳ್ತಾರೆ. ಕಾರಣ ಏನು ಅಂದರೆ ನೋಡಿ, ಒಬ್ಬೊಬ್ರಿಗೂ ಒಂದೊಂದು ಹೆಸರಿದೆ, ಒಂದು ನಕ್ಷತ್ರ ಇದೆ, ಒಂದು ರಾಶಿ ಇದೆ, ಹುಟ್ಟಿದಂಥ ಊರಿರುತ್ತೆ, ಇಯರ್ ಇರುತ್ತೆ, ಮಂತ್ ಇರುತ್ತೆ, ವಾರ ಇರುತ್ತೆ, ಟೈಮ್ ಇರುತ್ತೆ, ಗಳಿಗೆ ಎಲ್ಲನೂ ಬಂದಿರುತ್ತೆ, ಗ್ರಹಗಳು ಇರುತ್ತೆ. ಅದರಲ್ಲಿ ನೋಡಿ, ಒಂದು ಗ್ರಹದ ಏನಾದರೂ ಡಿಫ್ರೆಂಟ್ ಆಯಿತು ಅಂದ್ರೇನು, ಅಥವಾ ಏನಾದರೂ ದೋಷಗಳು ಆ ವಂಶದಲ್ಲೇ ಪಿತೃದೋಷ ಆಗಲಿ, ಪಿತೃಶಾಪ ಆಗಲಿ, ಈ ಥರ ನಾನಾ ಶಾಪಗಳು, ನಾನಾ ದೋಷಗಳು ಬರೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಮಾಡೋ ಅಂಥ ಕೆಲಸ ಎಲ್ಲ ಹಂಗೆ ಡುಮ್ಕಿ ಹೊಡೆದ್ಬಿಡುತ್ತೆ. ಯಾವುದು ಪಲ್ಟಿ ಹೊಡಿತು ಅಂದರೆ ಖಂಡಿತವಾಗ್ಲೂ ನಾವು ಎದ್ದೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಹೇಳೋದು, ದೊಡ್ಡವ್ರ ಆಶೀರ್ವಾದ ಯಾವಾಗಲೂ ಇರಬೇಕು. ನೋಡಿ, ಒಬ್ಬೊಬ್ರು ಯಾರನ್ನಾದ್ರೂ ನೋಡಿದ ತಕ್ಷಣ ಒಂದು ಗೆಸ್ಟ್ ಬರ್ತಾರಾ, ಅಥವಾ ನಮ್ಮ ಮನೇಲಿ ಯಾರಾದರೂ ರಿಲೇಷನ್ಸ್ ಬರ್ತಾರಾ, ನಮ್ಮ ಮನೇಲಿರೋ ಮಕ್ಕಳೇನು ಮಾಡ್ತೀವಿ, ಟಕ್ಕಂತ ನಮಗೆ ದೊಡ್ಡವರಾಗಿದ್ರು ಅಂದರೆ ಹೋಗಿ ಕಾಲಲ್ಲಿ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊತೀವಿ. ಅದಕ್ಕೆ ಬಾಗಿಲಿಗೆ ಹೊರಗಡೆ ಬಕೆಟಲ್ಲಿ ನೀರು ಇಟ್ಟೇ ಇರಬೇಕು. ಅವ್ರ ಕಪಾದ ತೊಳ್ಕೊಂಡು ಒಳಗಡೆ ಬರೋ ಅಂಥದ್ದು. ನೋಡಿ, ಇವಾಗ ಎಲ್ಲೋ ಹೋಗಿರ್ತೀವಿ, ಟಕ್ಕಂತ ಒಳಗಡೆ ಬಂದ್ಬಿಡ್ತೀವಿ. ಯಾಕೆ ಅಂತ ಅಂದರೆ, ನಮ್ಮ ಜೊತೆಲಿ ಏನೇನು ಸುತ್ಕೊಂಡಿತ್ತೋ ಎಲ್ಲ ಹಾಗೆ ಒಳಗಡೆ ಬಂದ್ಬಿಡ್ತೈತೆ. ಬಂತು ಅಂದರೆ ನೀವು ನಿದ್ದೆ ಮಾಡೋಕ್ಕಾಗಲ್ಲ, ಕೆಟ್ಟ ಕನಸು, ನೀವೇನು ಮಾಡಿದ್ರೇನೂ ಅದು ಸಕ್ಸಸ್ ಆಗಲ್ಲ. ಈ ರೀತಿ ಎಲ್ಲ ಆಗೋದಕ್ಕೆ, ಅದೇ ರೀತಿ ಮದುವೆ ತಟ್ಟು ಹೋಗೋದಕ್ಕೂ ಕಾರಣ ನಾವೇನೇ. ನಮ್ಮಲ್ಲಿರೋ ಅಂಥದ್ದು ದೋಷಗಳನ್ನ ಕ್ರಿಯೇಟ್ ಮಾಡಿ 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 ಏನು ಮಾಡ್ತೀವಿ, ಪೆಂಡಿಂಗಲ್ಲಿ ಇಟ್ಕೊತೀವಿ. ಆ ಪೆಂಡಿಂಗಲ್ಲಿ ಇರೋ ಅಂಥ ಸೇವ್ ಮಾಡಿ ಇಟ್ಬಿಡ್ತೀವಿ ದೋಷನ, ಪಾಪನ, ಕರ್ಮನ ಎಲ್ಲ. ಆ ಸೇವ್ ಏನಾಗುತ್ತೆ, ನಮ್ಮ ವಂಶನೇ ನಾಶನ ಮಾಡುತ್ತೆ. ಇವಾಗ ಆ ಕಲಹ ಬರೋದಕ್ಕೆ, ಅದು ಮದುವೆ ಆಗದಿರೋ ಹೋಗೋದಕ್ಕೆ ಏನು ರೀಸನ್ ಅಂದರೆ, ದೊಡ್ಡವರಿಂದ ಸ್ಟಾರ್ಟ್ ಆಗಿದ್ದು. ಯಾವಾಗ ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ದೊಡ್ಡವ್ರು ಯಾರಿರ್ತಾರೋ ಅವ್ರು ಮಾಡೋ ಅಂಥದ್ದು ಒಳ್ಳೆಯದು ಆ ಮಕ್ಳಿಗೂ ಇರುತ್ತೆ. ಖಂಡಿತವಾಗ್ಲೂ ಸ್ವಲ್ಪನಾದ್ರೂ ಸಹ ಅದನ್ನು ಪರಿಹಾರ ಮಾಡ್ಕೋಬೇಕು. ಯಾಕೆ, ಇವಾಗ ಒಬ್ಬ ಹುಡುಗ ಇದ್ದಾನೆ, ಹುಡುಗ ಹೋಗಿ ಇನ್ನೊಬ್ರನ್ನ ಲವ್ ಮಾಡ್ತಾನೆ. ಒಂದು ಸಪೋಸ್ ಇವ್ರ ಮನೇಲಿ ಇರೋ ಅಂಥವ್ರು ಎರಡು ಕಡೆನೂ ಒಪ್ಕೊಂಡಿದ್ದಾರೆ, ಮದುವೆ ಆಗೋಯ್ತು ಅಂದರೆ ಸಂತೋಷನೇ. ಆಗೋಯ್ತು ಅಂದ ಮೇಲೂ ಸಹ ಒಂದು ಗಣಪತಿ ದೇವಸ್ಥಾನದಲ್ಲೋ ಅಥವಾ ಮನೆಯಲ್ಲೋ ಒಂದು ಗಣಪತಿ ಹೋಮ ಮಾಡಲೇಬೇಕು. ಯಾಕೆ ಅಂತ ಅಂದರೆ, ಎಲ್ಲರೂ ಇವಾಗ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೊತಾರೆ, ಅಥವಾ ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ದೇವಸ್ಥಾನದಲ್ಲೂ ಸಹ ಹೋಮ ಮಾಡಿಸಿರಲ್ಲ. ಕಾರಣ ಈ ಥರ ಆಗುವಾಗ ಏನಾಗುತ್ತೆ, ಅಗ್ನಿ ಸಾಕ್ಷಿ ಅನ್ನೋದು ಅಲ್ಲಿರೋದಿಲ್ಲ. ಅಗ್ನಿ ಸಾಕ್ಷಿ ಅಂತ ನಾವು ಯಾಕೆ ಹೇಳ್ತೀವಿ ಅಂತ ಅಂದರೆ, ಆ ಅಗ್ನಿದೇವಂದ ಆಶೀರ್ವಾದ ಫಸ್ಟ್ ಬೇಕು. ನೋಡಿ, ಆ ಕಲಹ ಏನು ಅಂದರೆ ಅಗ್ನಿಗೆ ಈಕ್ವಲ್ ಆಗಬಾರ್ದು ಅನ್ನೋದು. ಅಗ್ನಿ ಥರನೇ ಅಲ್ಲಿ ಉತ್ಪತ್ತಿ ಆಗ್ಬಿಡ್ಬಾರ್ದು. ಮನಸ್ಸಲ್ಲಿರೋ ಪ್ರೀತಿ ಯಾವಾಗಲೂ ಇರಬೇಕು. ಆ ಜ್ವಾಲಾಮುಖಿ ಥರ ಹೊರಗಡೆ ಬರಬಾರ್ದು ಕೋಪ ಅನ್ನೋದಕ್ಕೋಸ್ಕರನೇ ಅಗ್ನಿನ ಹಾಕ್ಬಿಟ್ಟು ನಾವು ಗಣಪತಿ ಹೋಮ ಮಾಡೋ ಅಂಥದ್ದು. ಆ ಅಗ್ನಿ ಸಾಕ್ಷಿ ಆಗಲಿ ನಾವು ಮಾಂಗಲ್ಯ ಕಟ್ಟಿಸ್ಕೊಡೋ ಅಂಥದ್ದು. ಕಾರಣ ನಾನಾ ರೀತಿಯಲ್ಲಿ ದೊಡ್ಡವ್ರು ತಂದಿದ್ದಾರೆ. ಇದೆಲ್ಲ ಯಾಕೆ ಆಧ್ಯಾತ್ಮಿಕವಾಗಿ ಯಾಕೆ ಮಾಡಿದ್ದಾರೆ ಅಂದರೆ, ಒಂದೊಂದು ವಿಷಯನೂ ಹಾಗೇ ಚೈನ್ ಸಿಸ್ಟಮ್ ಥರ
ನಾವು ಅನ್ಕೊಂತೀವಿ ಇವಾಗಲೇ ಕಂಪ್ಯೂಟರ್ ಬಂದಿರೋದು ಎಲ್ಲ ಚೈನ್ ಸಿಸ್ಟಮ್ ವರ್ಕು ಅಂತ. ಅಲ್ಲ, ಆಗಿನ ಕಾಲದಲ್ಲೇ ಆ ಭಗವಂತ ಮಾಡಿಟ್ಬಿಟ್ಟಿದ್ದಾರೆ ಚೈನ್ ಸಿಸ್ಟಮ್. ಈ ರೀತಿ ನೀನಿದ್ರೆ ಮಾತ್ರನೇ ನಿನ್ಗೆ ಒಳ್ಳೆಯದು, ನೀನು ದಾನ ಧರ್ಮ ಮಾಡಿದ್ರೇ ನಿನಗೆ ಶ್ರೇಷ್ಠ. ನಿನ್ನ ಮಗು ಚೆನ್ನಾಗಿರ್ಬೇಕಂದ್ರೆ ನೀನು ಮಾಡಬೇಕು, ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಮಕ್ಕಳು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು, ಒಂದು ಕಲಹದಿಂದ ಮದುವೆ ತಪ್ಪುತ್ತೆ ಅಂದರೆ ಆ ಕಲಹ ಬರ್ದಂಗೆ ಎರಡು ಕಡೆನೂ ಏನು ದೋಷ ಇದೆ ಫಸ್ಟ್ ನೋಡಿ. ಅದಕ್ಕೆ ನಾನು ಹೇಳೋದು, ಕುಜಾ ದೋಷ ತಗೊಳ್ಳಿ, ಅದೇ ಹೇಳ್ತೀವಲ್ವಾ ಮಂಗಳ ದೋಷ ಅಂತೀವಿ. ಅದೇ ರೀತಿ ಕನ್ಯಾ ದೋಷ ತಗೊಳ್ಳಿ, ಮೋಹಿನಿ ಹಿಡ್ದಿದೆ ದೇಹದಲ್ಲಿ ಅಂದರೆ, ಅಥವಾ ದೇವ ಪೀಡೆ ಪಿಚಾಚಿಗೆ ಭಯ ಪಡ್ತಾರೆ ಅಂದರೆ, ಈ ಥರ ಇರೋದನ್ನೆಲ್ಲ ಶುದ್ಧ ಮಾಡಿಸಿ ಫಸ್ಟು ಎಲ್ಲನೂ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ. ನಿಮ್ಗಿಷ್ಟ ಆಗಿದ್ದಂಥ ಜ್ಯೋತಿಷ್ಯರ ಹತ್ರನೇ ಹೋಗಿ. ಇಲ್ಲ ನಾನು ಜ್ಯೋತಿಷ್ಯನೇ ನಾನು ನೋಡಲ್ಲ ಅಂದರೆ ಭಗವಂತನ ಹತ್ರ ಹೋಗಿ. ಇಲ್ಲ ಬನ್ನಿ ನಾನು ಸಹ ಮಾಡಿಕೊಡ್ತೀನಿ. ಈ ಥರ ಎಲ್ಲನೂ ನಮ್ಮ ಹತ್ರ ಇರೋಂಥ ನೆಗೆಟಿವ್ಸ್ನೆಲ್ಲ ಕರೆಕ್ಟ್ ಮಾಡಿ ಆಮೇಲೆ ಮದುವೆ ಮಾಡಿ. ಆ ಹೆಣ್ಮಗಳು ಸರಿನೇ ಒಳ್ಳೆಯವಳಾಗಿರ್ತಾರೆ, ಗಂಡು ಮಗುನೂ ಸರಿನೇ ಒಳ್ಳೆಯವಳಾಗಿರ್ತಾರೆ. ಇವಾಗ ತಾನೇ ಕೇಳಿದ್ರು ಒಬ್ಬರು, ಒಳ್ಳೆ ಹುಡುಗಿ ಬರಬೇಕು ಅಂದರೆ, ಒಳ್ಳೆ ಹುಡುಗಿ ಅಂತ ಅಂದರೆ ಏನು? ಕ್ಯಾರೆಕ್ಟರ್ ವೈಸಲ್ಲ, ಅಥವಾ ಚೆನ್ನಾಗಿ ಮಾತಲ್ಲ, ಅಥವಾ ಚೆನ್ನಾಗಿ ಅಡುಗೆ ಮಾಡಿರ್ತೈತೆ ಅಂತನ. ಒಳ್ಳೆಯದು ಅನ್ನೋದೇನು? ಮನಸ್ಸು ಒಳ್ಳೆತನವಾಗಿರಬೇಕು, ಲಕ್ಷ್ಮಿ ಕಟಾಕ್ಷವಾಗಿರ್ಬೇಕು. ನೋಡಿ ಇವಾಗ ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಟ್ಗೆ ಲೈಫ್ ಕೊಡ್ತಾರೆ. ಆ ಹುಡುಗಿ ಒಳ್ಳೇದು ಅಂತ ಕೊಡ್ತಾರಾ, ಅಥವಾ ಆ ಹುಡುಗಿ ಕೆಟ್ಟೋಳು ಅಂತ ಕೊಡ್ತಾರಾ? ಅಯ್ಯೋ ಪಾಪ ಅಂದ್ಕೊಂಡು ಕೊಡ್ತಾರಾ? ಅಲ್ವೇ ಅಲ್ಲ. ಮನಸ್ಸು, ನನಗೆ ಮನಸ್ಸು ಇಷ್ಟ ಆಗಿದೆ, ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ನನಗಿಷ್ಟ, ಹ್ಯಾಂಡಿಕ್ಯಾಪ್ಟ್ಗೆ ನಾನು ಲೈಫ್ ಕೊಡಬೇಕು. ಒಬ್ಬೊಬ್ರು ಹೇಳ್ತಾರೆ ನಾನು ವಿಡೋಗೆ ಲೈಫ್ ಕೊಡಬೇಕು ಅಂತ ಇದ್ದೀನಿ. ಒಬ್ಬೊಬ್ರು ಹೇಳ್ತಾರೆ ಎಂಥದ್ದೇ ಆಗಿರಲಿ ಆ ಹುಡುಗಿನ ನಾನು ಮದುವೆ ಮಾಡ್ಕೋಬೇಕು, ಆ ಹುಡುಗಿ ಕಷ್ಟಪಟ್ಟಿದ್ದಾಳೆ, ಲೈಫ್ ಹೇಗೇಗೋ ಆಗ್ಬಿಟ್ಟಿದೆ, ನಾನು ಇವಾಗ ಚೆನ್ನಾಗಿ ಇಟ್ಕೋಬೇಕು ಅಂತ ಆಸೆ ಪಡ್ತೀನಿ. ನೋಡಿ ಎಷ್ಟು ಪಾಪ ಪರಿದಾಪ ಮಾಡೋರು ಸಹ ಇರ್ತಾರೆ. ಅದರಲ್ಲೂ ಮನಸ್ಸೇ ಕಾರಣ ಎಲ್ಲದಕ್ಕೂ. ನಾವು ಒಳ್ಳೆಯವರು ಅನ್ಸ್ಬಿಟ್ರೆ ನಾವು ನೋಡೋರು ಎಲ್ಲರೂ ಒಳ್ಳೆಯವರೇನೆ. ನನ್ನ ಹತ್ರ ಒಂದು ನೆಗೆಟಿವ್ ಇತ್ತು ಅಂದರೆ ಖಂಡಿತ ನೋಡೋರ್ನೆಲ್ಲ ನೆಗೆಟಿವ್ ಆವಾಗೇ ಕಾಣಿಸುತ್ತೆ. ಅದಕ್ಕೋಸ್ಕರ ಮನಸ್ಸು ಮಾತ್ರ ಶುದ್ಧ ಇಟ್ಕೊಳ್ಳಿ. ಯಾರು ಒಳ್ಳೆಯವರು ಕೆಟ್ಟವರು ಅಂತ ನೋಡೋಕೆ ಹೋಗಬೇಡಿ. ಅದೇ ರೀತಿ ಆಲೋಚನೆ ಮಾಡೋ ಅಂಥ ಶಕ್ತಿ ಭಗವಂತ ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಯೋಚನೆ ಮಾಡಿ, ಒಳ್ಳೆಯದಾಗಲಿ. ಕಲಹ ಇಲ್ದಂಥ ಕುಟುಂಬ ಯಾವುದೂ ಇಲ್ಲ. ಎಲ್ಲ ಕುಟುಂಬದಲ್ಲೂ ಜಾಲಿಯಾಗಿ ಮಾತಾಡ್ಕೊಂಡು ಜಗಳ ಮಾಡೋದು ಬೇರೆ ವಿಷಯ, ಸೀರಿಯಸ್ಸಾಗಿ ಜಗಳ ಮಾಡಿ ಬೇರೆ ವಿಷಯ. ಆ ಸೀರಿಯಸ್ ಅನ್ನೋದನ್ನು ಎತ್ಬಿಡಿ. ಖಂಡಿತ ನಮ್ಮಲ್ಲಿರೋ ಅಂಥ ನೆಗೆಟಿವ್ನ ನಾವು ಭಸ್ಮ ಮಾಡೋವರೆಗೂ ಖಂಡಿತವಾಗ್ಲೂ ಹೇಳ್ತೀನಿ, ಅದರಿಂದ ನಾವು ಮೇಲೆ ಬರೋಕ್ಕೆ ಸಾಧ್ಯನೇ ಇರಲ್ಲ. ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಸದಾ ಕಾಲ ಇರಲಿ. ಅದೇ ರೀತಿ ಲವ್ ಮಾಡಿರೋ ಅಂಥವ್ರು, ಮಾಡ್ತಾ ಇರೋರು ಸಹ ಹೇಳ್ತೀನಿ, ತಾಯಿ ತಂದೆ ಹತ್ರ ಹೋಗಿ ಫಸ್ಟು ಕೇಳ್ಕೊಳ್ಳಿ. ತಾಯಿ ತಂದರೆ ಮನಸ್ಸಲ್ಲಿ ಇಟ್ಟಿದ್ದಾರೆ, ಓಕೆ ನಾವು ಮದುವೆ ಮಾಡೋಣ ಅಂತ ಅಂದ್ರೆ ಖಂಡಿತವಾಗ್ಲೂ ಎರಡು ಕುಟುಂಬನೂ ಸೇರಿ ಮದುವೆ ಮಾಡಿ. ಇಷ್ಟ ಇಲ್ವಾ ಎರಡು ಕಡೆ ನಿಂತು ಮಾತಾಡಿಕೊಂಡು ನೀವು ಬೇರೆ ಕಡೆ ಕೊಡಬೇಕಾ ಮಾತಾಡ್ಕೊಳ್ಳಿ. ಯಾರಿಗೂ ಯಾರು ಹಿಂಸೆ ಕೊಡಬೇಡಿ. ಖಂಡಿತವಾಗ್ಲೂ ಎಲ್ಲರೂ ಚೆನ್ನಾಗಿರಬೇಕು. ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಅನುಗ್ರಹ ಚೆನ್ನಾಗಿರಲಿ. ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ, ಲವ್ ಮ್ಯಾರೇಜು ತುಂಬ ತಪ್ಪಮ್ಮ ಅಂತ ಕೇಳ್ತಾರೆ. ಅದೇ ರೀತಿ ಲವ್ ಮ್ಯಾರೇಜು ತಪ್ಪ ಸರಿನಾ ಅನ್ನೋದಕ್ಕಿಂತ ಎಲ್ಲರೂ ಮನೆಯಲ್ಲಿ ತೀರ್ಮಾನ ಮಾಡೋ ಅಂಥದ್ದು ಆ ಲವ್ಗೆ ಇನ್ನೂ ಹೆಚ್ಚಿಗೆ ಒಂದು ಶಕ್ತಿ ಸಿಕ್ಕದಂಗೆ. ಖಂಡಿತವಾಗ್ಲೂ ಹೇಳ್ತೀನಿ, ದೊಡ್ಡವರ ಆಶೀರ್ವಾದ ತಗೊಳ್ಳಿ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆಶೀರ್ವಾದ ತಗೊಳ್ಳಿ. ಅದೇ ರೀತಿ ಏಜ್ ತುಂಬಾ ಡಿಫ್ರೆಂಟ್ ಇರಬಾರ್ದು. ಯಾಕೆ ಅಂತ ಅಂದರೆ ನಾಳೆ ಒಬ್ರನ್ನ ಬಿಟ್ಟು ಒಬ್ರು ಹೋದ್ರೇನು ಇನ್ನೊಬ್ರು ಕಷ್ಟನೇ. ಹಾಗಾಗಿ ಆಲ್ಮೋಸ್ಟ್ ಒಂದು 3 ವಯಸ್ಸು, ಇದು ಈಗ 2 ವಯಸ್ಸಲ್ಲಿ ಬಂದ್ಬಿಟ್ಟಿದ್ದಾರೆ. 3 ವಯಸ್ಸು 4 ವಯಸ್ಸು, ಇದಕ್ಕೆ ಮೀರಿ ಹೋಗೋದು ಬೇಡ. ಕಾರಣ ನಾಳೆ ದಿವಸ ಅವರಿಬ್ರಿಗೂ ಒಂದು ಆಲ್ಮೋಸ್ಟ್ ಒಂದು ಸ್ಟೇಜಲ್ಲಿ ಇದ್ರು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬಾ ಏಜ್ ಕಮ್ಮಿ ಆಯಿತು ಅಂತ ಅಂದ್ರೂ ಸಹ ಅಂಡರ್ಸ್ಟ್ಯಾಂಡ್ ಇರೋದಿಲ್ಲ. ಅದೇ ರೀತಿ ದೋಷ ಸಹ ಬರುತ್ತೆ. ಅದಕ್ಕೋಸ್ಕರನೇ ಎಲ್ಲ ಕಡೆಗೂ ಯೋಚನೆ ಮಾಡಿ ಸಂಪೂರ್ಣವಾಗಿ ಎರಡು ಕುಟುಂಬನೂ ಒಂದಾಗಿ ಒಂದು ಒಳ್ಳೆಯದನ್ನು ಮಾಡಿ ಆ ಭಗವಂತನ ಆಶೀರ್ವಾದದಿಂದ, ಆ ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಖಂಡಿತವಾಗ್ಲೂ ಸರಿ ಎಲ್ಲರೂ ಚೆನ್ನಾಗಿರ್ತೀರಾ. ಆ ಭಗವಂತನ ಆಶೀರ್ವಾದ ಕೃಪೆ ಕಟಾಕ್ಷ ಯಾವಾಗೂ ಇರಬೇಕು ಅಂತ ಸಂಕಲ್ಪ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣ. ಅಮ್ಮ, ಇವತ್ತು ನೀವು ಒಳ್ಳೆ ಉತ್ತರವನ್ನು ಕೊಟ್ರಿ. ತುಂಬಾ ಜನಕ್ಕೆ ಪ್ರೀತಿಸ್ತಾ ಇರ್ತೀವಿ, ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ನೋಡಿ. ಈಗ ಅವ್ರ ಪಾಪ ತಂದೆ ತಾಯಿ ಹೇಳ್ಕೊಂಡ್ಲೇ ಇಲ್ಲ, ಕೊನೆಗೂ ಅವ್ರ ಮದ್ವೆ ಅವ್ರ ಪಾಡಿಗೆ ಅವ್ರ ಮದ್ವೆ ಆದ್ರೂ ಹೋದ್ರು. ಈಗ ತಂದೆ ತಾಯಿ ಕಷ್ಟ ಕೊಡ್ತಿದ್ದಾರೆ. ನೀವ್ ಹೇಳಿದ್ ಕರೆಕ್ಟ್. ಇವತ್ತು ಏನೇ ಪ್ರೀತಿಸಿದ್ರು ಕೂಡ ತಂದೆ ತಾಯಿ ಒಪ್ಪಿಗೆ ತಗೊಂಡು ಮದ್ವೆ ಆದ್ರೆ
ಉತ್ತಮ. ನಿಮಗೆ ಏನೇ ಸಮಸ್ಯೆಗಳಿರಬಹುದು, ಲೈವಲ್ಲಿ ಮಾತನಾಡೋದಕ್ಕೆ ಆಗಲ್ಲ, ನಾವು ಅಮ್ಮನನ್ನು ನೇರವಾಗಿ ಭೇಟಿ ಮಾಡಬೇಕು ಹೇಗೆ ಅಂತ ಇದ್ದರೆ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ, 9626278822 ಈ ನಂಬರ್ಗೆ ಕರೆ ಮಾಡಿ ಅಮ್ಮ ನಿಮ್ಮನ್ನು ನೇರವಾಗಿ ಭೇಟಿ ಆಗ್ತಾರೆ. ಅದ್ರ ಜೊತೆಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ಮಾಡಿಕೊಡ್ತಾರೆ. ಅಮ್ಮ ಅದ್ರ ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲಿ ನಾನು ಒಂದಷ್ಟು ಹೆಣ್ಣು ಮಕ್ಕಳನ್ನ ನೋಡಿರ್ತೀನಿ, ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತಾರೆ. ಹೌದು, ಹೆಜ್ಜೆ ನಮಸ್ಕಾರ ಹಾಕ್ತಾರೆ, ಮನೆಗೆ ಒಳ್ಳೇದಾಗ್ಲಿ, ಗಂಡನಿಗೆ ಒಳ್ಳೇದಾಗ್ಲಿ, ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ. ಗಂಡು ಮಕ್ಳು ಹಾಕೋದಿಲ್ಲ ನಾನು ನೋಡ್ಲಿಲ್ಲ, ಬಟ್ ಹೆಣ್ಣು ಮಕ್ಕಳು ಮನೆಗೋಸ್ಕರ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸೊ ಹೆಜ್ಜೆ ನಮಸ್ಕಾರ ಹಾಕೋದ್ರಿಂದ ಏನೆಲ್ಲ ಲಾಭಗಳಿದೆ? ಖಂಡಿತ. ನೋಡಿ, ಹೆಜ್ಜೆ ನಮಸ್ಕಾರ ಹಾಕೋದ್ರಿಂದ, ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರಿಗೆ ಅವ್ನ ತಾಯಿ ತಂದೆ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಸಂಕೋಚ ಪಡೋ ಅಂಥವ್ರು ನನ್ನ ಹತ್ರ ಶೇರ್ ಮಾಡಿ, ಖಂಡಿತ ಬನ್ನಿ, ಎರಡು ಕಡೆಯವ್ರೂ ಬನ್ನಿ. ಆಮೇಲೆ ನಿಮ್ಮ ಮನೇಲಿ ನಿಮ್ಮ ತಾಯಿ ಅಡ್ರೆಸ್ಸು, ತಂದೆ ಅಡ್ರೆಸ್ಸು, ತಾಯಿ ತಂದೆ ನಂಬರ್ ಕೊಟ್ರ ಅಂದರೆ ನಾವೇ ಕರೆಸ್ತೀವಿ, ಕರೆಸಿ ಸಹ ಮಾತಾಡ್ತೀವಿ. ಯಾಕೆ ನೀವ್ಯಾರು ನಮ್ಮ ಲವ್ ಮ್ಯಾರೇಜ್ ನೀವ್ಯಾರು ಮಾಡೋದಕ್ಕೆ, ನೀವ್ಯಾರು ಹೇಳೋದಕ್ಕೆ ಅಂತ ಇರಬಹುದು. ಯಾಕೆ ನಿಮಗೆ ತಡೆ ಬರ್ತಾ ಇದೆ, ಏನಕ್ಕೋಸ್ಕರ ಆಗ್ತಾ ಇಲ್ಲ, ಆಗ ಈ ಕಡೆನಾ ಆ ಕಡೆನಾ ಅನ್ನೋಂಥದ್ದು ನಿಮಗೆ ಕನ್ಫ್ಯೂಸ್ ಇರುತ್ತೆ. ತಾಯಿ ತಂದೆ ಹತ್ರ ಶೇರ್ ಮಾಡ್ಕೊಳ್ಳುವಾಗಲಿ ಅಥವಾ ಅವರಲ್ಲಿ ಇರೋ ಅಂಥ ದೋಷಗಳಾಗಲಿ ಅವ್ರಿಗೆ ಹೇಳೋ ಅಂಥ ಸಮಯದಲ್ಲಿ ತಾಯಿ ತಂದೆ ಎಂಥವರೇ ಆಗಿರಲಿ, ತನ್ನ ಮಕ್ಳಿಗೆ ಒಂದು ಕಷ್ಟ ಅಂತ ಅಂದರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಯಾರೇ ಆಗಿರಲಿ ಓಡೋಗಿ ನೀವು ಮ್ಯಾರೇಜ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಖಂಡಿತವಾಗ್ಲೂ ಅವರ ಆಶೀರ್ವಾದದಿಂದ ಮಾಡ್ಕೊಳ್ಳಿ ಅಂತ ನಾನು ಬೇಡಿಕೆ ಇಡ್ತೀನಿ. ಅದೇ ರೀತಿ ಹೇಳ್ಬಿಟ್ಟು ತಾಯಿ ತಂದೆ ಹತ್ರ ಮಾಡ್ಕೊಳ್ಳೋರು ತುಂಬಾ ವಿಶೇಷತೆ ಇರುತ್ತೆ. ಎರಡು ಸೈಡೂ ಒಂದು ಅನನ್ಯತೆ ಉಂಟಾಗುತ್ತೆ. ಅವಾಗ ನಿಮ್ಗೇನು ಅಂತ ಅಂದರೆ ಸಪೋರ್ಟ್ ಬೇಗ ಸಿಗುತ್ತೆ, ನೀವು ಬೆಳೆಯೋದಕ್ಕೆ ಬೇಗ ಸಪೋರ್ಟ್ ಸಿಗುತ್ತೆ. ಅದೇ ರೀತಿ ಅಣ್ಣ ತಮ್ಮ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ ಅಂದರೆ ಅವರು ಸ್ವಲ್ಪ ಇಷ್ಟಪಡ್ದಿರೇ ಇರ್ಬೋದು. ಯಾಕೆ ಅಂತಂದರೆ ನಮ್ಮ ಮನೇಲಿರೋಂಥದ್ದು, ನಮ್ಮ ವಂಶದಲ್ಲಿ ಬೆಳೆದಿರೋ ಅಂಥ ಮಗು ಗಂಡಾಗಲಿ ಹೆಣ್ಣಾಗಲಿ ಇನ್ನೊಂದು ವಂಶದ ಒಳಗಡೆ ಕಾಲಿಡುತ್ತೆ ಅನ್ನುವಾಗ ಅಲ್ಲೋಗಿ ಏನು ಕಷ್ಟಪಡುತ್ತೋ, ಅಲ್ಲೋಗಿ ಏನೇನು ಅನಾಹುತ ಆಗುತ್ತೋ, ಏನೇನು ಕಷ್ಟ ಇದಕ್ಕೋಸ್ಕರನೇ ಭಯ ಪಡ್ತಾರೆ ವಿನಃ ಬೇರೆ ಏನೂ ಅಲ್ಲ. ನಿಮ್ಮ ಆಸ್ತಿ ಅಂತಸ್ತು. ನಮಸ್ತೆ.